ಆಲ್ರೆಡಿ ಅವರು ಟ್ಯಾಕ್ಸ್ ಕೊಡಲಿ ಬಿಡಲಿ ಅದು ಕಂಟಿನ್ಯೂಷನ್ನಲ್ಲಿ ಇದೆ. ನಮ್ಮದು ಹಂತದಲ್ಲಿ ರೋಡ್, ಡ್ರೈನ್, ಲೈಟ್ ಎಲ್ಲ ನಗರೋತ್ಥಾನ ಅಂತ ಸ್ಕೀಮ್ ಇದೆ, SFC ಸ್ಕೀಮ್ ಇದೆ, ಅಮೃತ್ ಇದೆ. ಆ ಎಲ್ಲ ಸ್ಕೀಮ್ನಲ್ಲಿ ಇವ್ರು ಟ್ಯಾಕ್ಸ್ ಕಟ್ಟಿದ್ದಾರೆ ಇಲ್ಲ ಅಂತ ಅದು ಇಲ್ಲ. ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ಎಲ್ಲ ಹಂತದಲ್ಲಿ ಎಲ್ಲ ಕಂಟಿನ್ಯೂಷನ್ ಇದೆ. ಸುಮಾರು ಕಡೆ ಸ್ವಲ್ಪ ತಾವು ಏನು ಹಿಡಿದಿರಿ ಆ ಥರ ಸಮಸ್ಯೆ ಇದೆ. ಅದು ಮುಂದೆ ಈಗೆಲ್ಲ ಇದು ಅವರಿಗೆ ಸೆಲ್ಫ್ ನೀವು ಏನೇನು ಸಮಸ್ಯೆ ಇದೆ ಅಲ್ಲೇ ಮಾಡಬೇಕಂತ, ಅದು ಅಮೌಂಟ್ ಏನು ಕಲೆಕ್ಷನ್ ಟ್ಯಾಕ್ಸ್ ಆಗ್ತದೆ ಅಲ್ಲೇ ಡೆವಲಪ್ ಮಾಡಬೇಕಂತ ತೀರ್ಮಾನ ಮಾಡಿದ್ದು. ನಿಮ್ಮ ಗೈಡ್ಲೈನ್ಸ್ ಅಲ್ಲಿ ಇದೆಯಾ? ಕಲೆಕ್ಟ್ ಮಾಡುವಂತ ಅಮೌಂಟ್ ಅನ್ನು ನೀವು ಅಲ್ಲಿಗೆ ಡೆವಲಪ್ಮೆಂಟ್ ಅದೇ ಇದೆ ಇದೆ ಇದೆ. ಡೋಂಟ್ ನಿಮ್ ಸರ್ಕಾರದ ಅಮೌಂಟ್ ತೆಗೆದುಕೊಂಡ್ರೆ ಮತ್ತೆ ಸರ್ಕಾರ ಇಲ್ಲ. ಓಕೆ ಸರ್ ಟೈಮ್ ಮಾಡ್ಕೊಂಡು ಕೊಟ್ಟಿದ್ದೀರಿ ಈಗ. ಎಸ್ ಇದಕ್ಕೆ ಈ ಸ್ಕೀಮ್ 3 ತಿಂಗಳು ಹೇಳಿದ್ರಿ. ಬಟ್ ಈಗ ನೀವು ಒನ್ ಟೈಮ್ ಸೆಟಲ್ಮೆಂಟ್ ಬೆಂಗಳೂರಿಗೆ ಇಂಪ್ಲಿಮೆಂಟ್ ಮಾಡಬೇಕು. 6 ವರ್ಷ ಎಕ್ಸ್ಟೆನ್ಷನ್ ಆಗಿದೆ ಪ್ರಾಪರ್ಟಿ ಟ್ಯಾಕ್ಸ್. ಈಗ ಅದು ಸಾಧ್ಯನಾ 3 ತಿಂಗಳಲ್ಲಿ ಮಾಡಿ? ಇಲ್ಲ, ನಮ್ಮದು ವಿ ಆರ್ ಟ್ರೈಯಿಂಗ್. ನಮ್ಮಲಿಂದ ಎಷ್ಟು ಸಾಧ್ಯತೆ ಆಗ್ತದೆ ಆ ಥರ ಆಗ್ಬೋದು ಅಂತ ಒಂದು ವಿಶ್ವಾಸ ಮೇಲೆ ನಾವು ಮಾಡಿದ್ದೆವು. ಈಗ ನೋಡ್ಬೇಕು ಹೆಂಗೆ ರಿಸಲ್ಟ್ ಬರುತ್ತೆ. ಆಗಿಲ್ಲ 7 ಸಲ ಎಕ್ಸ್ಟೆಂಡ್ ಮಾಡ್ಯಾರ. ಹೌದೌದು. ಈ ಥ್ರೂಔಟ್ ಸ್ಟೇಟ್ ಹೆಂಗೆ 3 ತಿಂಗಳು ಕಂಪ್ಲೀಟ್ ಮಾಡೋಕ್ಕಾಗ್ತದ? ವಿ ಆರ್ ಟ್ರೈಯಿಂಗ್. ಅದ್ರ ಬಗ್ಗೆ ಲೋಕಲ್ ಬಾಡಿ ಗವರ್ಮೆಂಟ್ ಇಲ್ಲ, ಓನ್ಲಿ ಫಾರ್ ನಿಮ್ಮ ಅಡ್ಮಿನಿಸ್ಟ್ರೇಟರ್ ಹೇಳಿದ್ದಾರೆ. ಹೌದು, ನೀವು ಲೋಕಲ್ ಬಾಡಿ ಗವರ್ಮೆಂಟ್ ಇತ್ತು ಲಕ್ಷ ಆಗಿತ್ತು ಅಂದ್ರೆ ದೇ ಆರ್ ಟೇಕಿಂಗ್ ಇನಿಷಿಯೇಷನ್. ಈಗ ನೀವು ಪ್ರತಿಯೊಂದಕ್ಕೂ ನೀವು ವಾಪಸ್ ದೇ ಆರ್ ಗೋಯಿಂಗ್ ಇಲ್ಲ. ಇದರಿಂದ ಈಗ ಸುಮಾರು ಜನ, ಸಾವಿರಾರು ಜನ ಈಗ ಮುಂದೆ ಬಂದುಬಿಟ್ಟಿದ್ದಾರೆ. ಈಗ ಒಂದೇ ನಾವು ಚಿಕ್ಕಬಳ್ಳಾಪುರ MLA ಅವರು ಅಲ್ಲಿ 2,000 ಜನ ಬಂದುಬಿಟ್ಟಿದ್ದಾರೆ ಸರ್. ಈಗ ಆಲ್ರೆಡಿ ನನ್ನ ಮನೆ ಹತ್ರ ಅಂತ ಈಗ ಅವರು ಫೋನ್ನಲ್ಲಿ ಹೇಳತ್ತಿದ್ರು. ಇದರಿಂದ ಎಷ್ಟು ಜನ ಬೆನಿಫಿಟ್ ಆಗ್ತದೆ ಈಗ ಮುಂದೆ ನಾವು ನೋಡ್ಬಿಡಾರಿ ಅಂತ. ಅಲ್ಲ, ನಿಮ್ಮ ಹತ್ರ ಏನಾದ್ರು ಅಂಕಿಅಂಶ ಇದೆಯಾ ಸರ್? ಇಷ್ಟು ಅನ್ಅಥರೈಸ್ಡ್ ಇದೆ ಇದೆ, ಒಂದು 40-50 ಲಕ್ಷ ತನ ಇದೆ. ಮಾಡ್ತೀವಿ ಅಂದಿದ ತಕ್ಷಣ ಮಿಡಲ್ ಮ್ಯಾನ್ ಗಳೆಲ್ಲ ಜಾಸ್ತಿ ಆಗ್ತದೆ. ಹೌದೌದು. ಇದನ್ನ ತಡೆಗಟ್ಟಕ್ಕೆ ಏನಾದ್ರೂ ಕ್ರಮ ಟ್ರಾನ್ಸ್ಪರೆನ್ಸಿ ಇದು ಫುಲ್ ಕೊಡದೆ ಸರ್ ಒಂದ್ ಹೇಳ್ಬಿಡ್ತೀನಿ, ಲಂಚ ಕೊಡದೆ ಗವರ್ಮೆಂಟ್ ಆಫೀಸಲ್ಲಿ ಕೆಲಸ ಆಗತ್ತೆ ಅನ್ನೋದು ಸುಳ್ಳು. ಇದು ರಿಯಾಲಿಟಿ. ಇದನ್ನ ಏನಾದ್ರೂ ಈಸ್ ಔಟ್ ಮಾಡಕ್ಕೆ ಅಥವಾ ಟ್ರಾನ್ಸ್ಪರೆನ್ಸಿ ಇಡಕ್ಕೆ ಏನಾದ್ರೂ ಸರ್ಕಾರ ಇಲ್ಲ. ಇವತ್ತು CM ಸಿದ್ದರಾಮಯ್ಯ ಸಾಹೇಬರೇ ಹೇಳಿದ್ದಾರೆ ಸ್ಟ್ರಿಕ್ಟ್ಲಿ ಇದ್ರ ಬಗ್ಗೆ. ತಾವು ಏನು ಪ್ರಶ್ನೆ ಅದು ಕರೆಕ್ಟ್ ಇದೆ. ಸ್ಟ್ರಿಕ್ಟ್ಲಿ DC ಅವರಿಗೆ, ಕಮಿಷನರ್ ಅವರಿಗೆ, ಚೀಫ್ ಆಫೀಸರ್ ಅವರಿಗೆ ಇದರಲ್ಲಿ ಮಿಡಿಲ್ ಮ್ಯಾನ್, ಬ್ರೋಕರ್, ಇದ್ರ ಮೇಲೆ ಯಾರೋ ಈ ಥರ ಮೆಸೇಜ್ ಬಂದರೂ ವಿ ಟೇಕ್ ಇಮಿಡಿಯೇಟ್ ಆ್ಯಕ್ಷನ್, DC ಮೇಲೆ ತಗೊಂಡಿನಿ ಅಂತ ಅವರು ಹೇಳಿದ್ದಾರೆ. ಅದ್ರ ಸಲಗೆ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ. ಇದು ಫುಲ್ ಆನ್ಲೈನ್ ಎಲ್ರಿಗೂ ಅರ್ಥ ಅರ್ಥ ಆಗ್ತದೆ ಸರ್. ಅದ್ರ ಸಲಗೆ ಆಲ್ರೆಡಿ ವಿ ಪ್ಲ್ಯಾನ್ಡ್. ಹೇಳಿ. ಕಾವೇರಿ ಇದೆ ಸರ್, ಬಟ್ ದುಡ್ಡು ಕೊಡದೆ ಮಾಡೋದು ರಿಯಾಲಿಟಿ ಆಸ್ ಎ ರಿಯಾಲಿಟಿ. ಹೌದು. ಈಗ ಅದಕ್ಕೆ ಹೇಳಿದ್ವಿ, ಇನ್ನು ಒಂದು ವಾರದ ನಂತರ ನಾವು ಏನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸಿಟಿಸನ್ ಲಾಗಿನ್ ಕೊಡ್ತಾ ಇದ್ದೀವಿ. ಸಿಟಿಸನ್ ಲಾಗಿನಲ್ಲಿ ಈ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಅಪ್ಲೋಡ್ ಮಾಡಿದರೆ ಆಟೋಮೆಟಿಕ್ಕಾಗಿ ಈ ಖಾತೆ ಬರುವಂಥ ಜನ್ರೇಟ್ ಆಗುವಂಥ ಸಿಸ್ಟಮ್. ಅದರಲ್ಲೂ ಕೂಡ ಏನು ಆನ್ಲೈನಲ್ಲೇ ಪೇಮೆಂಟ್ ಮಾಡೋವಂಥದ್ದು. ರಿಕ್ವೈರ್ಡ್ ಏನು ಫೀಸ್ ಏನಿದೆ ಆನ್ಲೈನಲ್ಲೇ ಪೇಮೆಂಟ್ ಮಾಡಿ. ಸೊ ಅವಾಗ ಆ ಸಂದರ್ಭದಲ್ಲಿ ಈಗ ನಾವೇನು ಫೇಸ್ಲೆಸ್ ಅಂತ ಹೇಳ್ತೀವಿ, ಹಾಗೆ ಆ ವ್ಯಕ್ತಿ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಬರೋ ಅಗತ್ಯನೇ ಇಲ್ಲ, ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋ ಅಗತ್ಯನೇ ಇಲ್ಲ. ಬಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಾಗೃತಿ ಮಾಡಬೇಕಂತ ಸರ್ವೆ ಅಂತ ಬರುತ್ತೆ. ಏನೋ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಅಂದ್ರೆ ಅದಕ್ಕೆ ನಮ್ಮ ಆ್ಯಕ್ಟಲ್ಲೇ ಪ್ರೊವಿಷನ್ ಕೂಡ ಮಾಡಿದ್ವಿ. ಯಾಕೆಂತೇಳಿ ಮುನ್ಸಿಪಲ್ ಕಾರ್ಪೊರೇಷನ್ಗಳಲ್ಲಿ ನಮ್ಮ DC ರೆವಿನ್ಯೂ ಏನಿರ್ತಾರೆ ಅವರು ಖಾತೆ ಕೊಡುವಂಥದ್ದು. ಆನಂತರ ಅವ್ರ ಮೇಲೆ ಅಪೆಲೇಟ್ ಅಥಾರಿಟಿ ಅಂತ ಹೇಳಿ ಕಮಿಷನರೇ ಮಾಡಿಬಿಟ್ಟಿದ್ವಿ. ಆನಂತರ ಉಳಿದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಮಿಷನರ್ ಆಗಿರ್ಬೋದು, ಚೀಫ್ ಆಫೀಸರ್ ಆಗಿರ್ಬೋದು, ಅವ್ರ ಖಾತೆ ಕೊಡ್ತಾರೆ. ಅದರ ಮೇಲೆ ಏನಾದರೂ ಡಿಸ್ಪ್ಯೂಟ್ ಬಂತು ಅಥವಾ ಈ ರೀತಿಯ ಸಮಸ್ಯೆಗಳಾಯಿತು ಅಂತ ಹೇಳಿದ್ರೆ ಜಿಲ್ಲಾ ಹಂತದಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಅಂತ ಇರ್ತಾರೆ, ಅವ್ರನ್ನ ಅಪೆಲೇಟ್ ಅಥಾರಿಟಿ ಮಾಡಿದ್ದೀವಿ. ಸೊ ಇದು ಮತ್ತೆ ರಾಜ್ಯ ಮಟ್ಟದಲ್ಲಿ ಇದು ಎಸ್ಕಲೇಟ್ ಆಗದಿರೋ ರೀತಿ ಮುನ್ನೆಚ್ಚರಿಕೆಯನ್ನು ಆಲ್ರೆಡಿ ಕ್ರಿಯೇಟ್ ಮಾಡಬೇಕು. ಮತ್ತು ಜಾಗೃತಿ ಸಲಗೆ ಜಾಗೃತಿ ಮಾಡ್ಬೇಕು ಸ್ವಲ್ಪ ಜನರಿಗೆ. ಅದು ಮಿಡಲ್ ಮ್ಯಾನ್ ತುಂಬಾ ಜಾಸ್ತಿ ಆಗ್ಬಿಡ್ತದೆ.
ಪಾಪ ಅವರಿಗೆ ಹೌದು, ಪಾಪ ಅವರಿಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಹೆಣ್ಮಕ್ಳು ಇರ್ತಾರೆ, ಇಲ್ಲ ಇದನ್ನ ಮಾಡಿಕೊಡ್ತೀನಿ ಹೊಸ ಸಿಸ್ಟಮ್ ಸುಮಾರು ವರ್ಷದಿಂದ ಹೌದು. ಇದು ಸೇಮ್ ಮತ್ತೆ ಪಂಚಾಯತ್ ರಾಜ್ನಲ್ಲಿ ಈಗ ಸೆಕೆಂಡ್ ಆಫ್ಟರ್ 2 months ಈ ಅಸೆಂಬ್ಲಿನಲ್ಲಿ ಬಿಲ್ ಬರ್ಲತ್ತದೆ ಅವ್ರದ್ದು ಆಲ್ಸೋ, ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರದ್ದು. ಈಗ ಬರೀ ಇದು ನಮ್ಮ ಮುನ್ಸಿಪಾಲಿಟಿದು ಕಾರ್ಪೊರೇಷನ್ದು ಆಗಿದೆ. ಈಗ ನೆಕ್ಸ್ಟ್ ಬಿಲ್ ಪಂಚಾಯತ್ ಲೆವೆಲ್ ಆಲ್ಸೋ ಬರ್ತದೆ. ನೀವು ಓವರ್ ಆಲ್ ನೀವು ಸ್ಟೇಟ್ ಗ್ರಾಮ ಪಂಚಾಯತ್ ಸಿಟಿ ಕಾರ್ಪೊರೇಷನ್ ಕಟ್ತಿದೆ ಅಂತಂದ್ರೆ ವಾಟ್ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಪ್ರಾಕ್ಸಿಮೇಟ್ಲಿ ರೆವಿನ್ಯೂ ಪೋರ್ಷನ್ ಇಸ್ ಕನ್ಸರ್ನ್? ಇಲ್ಲಿ ರೆವಿನ್ಯೂ ಅಂತ ಇಲ್ಲ. ಈಗ ಪಂಚಾಯತ್ ರಾಜ್ದು ಅವ್ರದ್ದು ಇದೆ. ಈಗ ಮುನ್ಸಿಪಾಲ್ಟಿ ಅಂದರೂ 1/3 ಜಾಸ್ತಿ ನಾವು ಹಿಡಿದಿಲ್ಲ. ಮಿನಿಮಮ್ 4,000-5,000 crores ಬರ್ಬೋದು. ಅದು ಆಲ್ಸೋ ದಟ್ ಏರಿಯಾನಲ್ಲಿ ಅವ್ರು ಡೆವಲಪ್ ಮಾಡಲಿಕ್ಕೆ ಸ್ವಲ್ಪ ಅಮೌಂಟು ಇನ್ನು ಡಿಸೈಡ್ ಮಾಡಿಲ್ಲ. ಸ್ಟೇಟ್ಲಿಂದ ಸುಮಾರು ಸ್ವಲ್ಪ ಬ್ಯಾಲೆನ್ಸಸ್ ಇದೆ. ಆ ULBs ಅವರೇ, ಈಗ ಎಕ್ಸಾಂಪಲ್ ಆ ULBs ಅವರು ವಾಟರ್ ಸಿಸ್ಟಮ್ದು ಕೊಡ್ಬೇಕು, UGDದು ಕೊಡ್ಬೇಕು, ಆ ಥರ ಸುಮಾರು ಅದು ಶೇರ್ಸ್ ಸ್ವಲ್ಪ ನಾವು ಹೆಂಗೆ ಮಾಡ್ಬೇಕಂತ ನೆಕ್ಸ್ಟ್ ತೀರ್ಮಾನ ತಗೋತೀವಿ. ಇವತ್ತು ಮೀಟಿಂಗ್ ಅಲ್ಲಿ ಇನ್ಮೇಲೆ ಬಿ ಖಾತೆ ಕೊಡೋದು ಅಂತ ಹೇಳಿದೆ. ಹೌದು, ಅಂದ್ರೆ ಯಾರಾದ್ರೂ ಕೊಟ್ಟರೆ ಅವ್ರಿಗೆ ಆಕ್ಷನ್ ತಗೊಳ್ಬೇಕು ಹೇಳಿ. ಯಾವ ಡೇಟ್ ಇಂದ ಏನಾದ್ರು ಬಿ ಖಾತೆ ಇಶ್ಯೂ ಆಗಿಲ್ಲ ಇನ್ಮೇಲೆ. ಬಿ ಖಾತೆ ಇಡೀ ಸ್ಟೇಟ್ ಅಲ್ಲಿ ಇನ್ಮೇಲೆ ಯಾವ ಇಲ್ಲ 3 months ಟೈಮ್ ಕೊಟ್ಟಿದ್ದಾರೆ. ಆಗ್ತದೆ. ಅಲ್ಲ ನಾನು ಟೈಮ್ ಅಂದ್ರೆ ಹೇಳ್ತಿಲ್ಲ, ಟೈಮ್ ಆದ್ರ ಮೇಲೆ ಡೇಟ್ ಏನಾದ್ರು ಇದೆಯಾ ಅಂತ. ಈ ಡೇಟ್ ಇಂದ ಕೊಡೋ ಆಗಿಲ್ಲ ಅಂತ ಸರ್ ಕ್ಲಾರಿಫೈ ಮಾಡಿ. ಮಕ್ಕಳ ಬಿ ಖಾತಾ ಇಲ್ಲಿವರೆಗೆ ಕೊಡ್ತಾ ಇರಲಿಲ್ಲ, ಇನ್ನು ಮೇಲೆ ಕೊಡ್ತೀವಿ. ತಾವು ಕೇಳಿದ ಪ್ರಶ್ನೆಗೆ ಉತ್ತರ 10/9/24ಕ್ಕಿಂತ ಮುಂಚೆ ಅಸ್ತಿತ್ವದಲ್ಲಿರ್ತಕ್ಕಂಥ ಪ್ರಾಪರ್ಟಿಗಳಿಗೆ ಮಾತ್ರ. ಅದಾದ ನಂತರ ಅಸ್ತಿತ್ವಕ್ಕೆ ಬಂದಂಥ ಪ್ರಾಪರ್ಟಿಗಳಿಗೆ ಎ ಆಗಲಿ ಬಿ ಆಗಲಿ ಯಾವುದೇ ಖಾತೆಗಳನ್ನು ಕೊಡಲ್ಲ. ಬಟ್ ಇವತ್ತು ಮೀಟಿಂಗ್ ಅಲ್ಲಿ ಸಿಎಂ ಮೀಟಿಂಗ್ ಅಲ್ಲಿ ಮಾತಾಡೋದು ಬಂದಿದೆ. ಕೊಡೋ ಕೊಟ್ಟರೆ ಆಕ್ಷನ್ ತಗೋಬೇಕು. ಅದೇ ಆ ಡೇಟ್ ನಂತರ ಹೊಸ ನೆಕ್ಸ್ಟ್ ಹೊಸದು ಯಾವ್ದಾದ್ರು ಬಂದ್ರೆ ಹೊಸ ಸಲಹೆ ಹೇಳಿದ್ದಾರೆ. ಕರೆಕ್ಟ್, ತಾವು ಹೇಳಿದ್ದಾರೆ. ಪರವಾಗಿಲ್ಲ ಸರ್, 1.5 ವರ್ಷದ ನಂತರ ನೀವು ಪ್ರಥಮವಾಗಿ ಇಲಾಖೆ ಬಗ್ಗೆ ಮೊದಲ ಪತ್ರಿಕಾಗೋಷ್ಠಿ ಮಾಡಿ ಡೀಟೇಲ್ ಕೊಟ್ಟಿದ್ದೀರಿ. ಇಲ್ಲ ಸರ್, ಜಿಲ್ಲೆ ಇಲಾಖೆಯ ಪ್ರೋಗ್ರಾಮ್ ಬಗ್ಗೆ ಮಾಡಿರ್ಲಿಲ್ಲ. ಅಲ್ಲಿ ಇಟ್ಟಿದ್ದಾರೆ ನೋಡ್ರಿ, 1 ವರ್ಷದ ದಿಟ್ಟ ಹೆಜ್ಜೆ ಅಂತ. ಅಲ್ಲಿ ನಿಮ್ಮವರು ಎಲ್ಲರೂ ಅಲ್ಲಿ ಒಳಗಡೆ ಶೋಕೇಸ್ ಹಾಕಿ ನಮ್ಗೆ ಏನು ಮೀಟಿಂಗ್ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿದ್ವು, ಮತ್ತು ನೀವು ನಮ್ಗೆ ಎಲ್ಲ ಹಿಡ್ಕೊಂಡು ಅಲ್ಲೇ ಮಾಡಿಸ್ಬಿಟ್ಟಿದ್ದೀರಿ ಯಾವ ಪ್ಲೇಸ್ನಲ್ಲಿ. ಮತ್ತು ನಾ ಬಂದ ಮೇಲೆ 3-4 ಕಾರ್ಪೊರೇಷನ್ ಮಾಡಿಸಿದ್ದೀನಿ. ಹಾಸನ್, ಬೀದರ್, ರಾಯಚೂರು, ಧಾರವಾಡ ಹೊಸ ಕಾರ್ಪೊರೇಷನ್.